ಸೊ ಓಕೆ ಗಾಯ್ಸ್, ನಮಸ್ತೆಗಳೇ. ಅಂದರೆ ಫುಡಿ ಪ್ರಿನ್ಸ್ ಚಾನಲ್ಲಿ ಸ್ವಾಗತ. ಇವತ್ತು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೆ. ಬ್ಯಾಂಗ್ಳೂರಲ್ಲಿ ಎಲ್ಲ ಒಂದು ಫುಡ್ ಬ್ಲಾಗ್ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೆ. ಸೊ ನಾನು ಮೆಟ್ರೋ ಸ್ಟೇಷನಲ್ಲಿ ಎಲ್ಲೋ ಲೈನಲ್ಲಿ ಇಳಿದೆ. ಅಲ್ಲಿ ಜಯದೇವ್ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿ ಜಯದೇವ್ ಹಾಸ್ಪಿಟಲ್ ಅಲ್ಲೇ ವಾಕೇಬಲ್ ಡಿಸ್ಟೆನ್ಸ್ ಅಂತ ಒಂದು ಗೋಪಾಲನ್ ಮಾಲ್ ಅಂತ ಬರುತ್ತೆ. ಸೊ ಗೋಪಾಲನ್ ಮಾಲ್ ಹತ್ರ ಹೋಗೋ ಟೈಮಲ್ಲಿ ನನಗೆ ಟೈಮ್ ಪಾಸ್ ಮಾಡೋ ಟೈಮಲ್ಲಿ ಅಲ್ಲಿ ಟಾಕೋ ಬೆಲ್ ಅಂತ ಒಂದು ಶಾಪ್ ಇದೆ. ಸೊ ಬೇಸಿಕಲಿ ನಿಮಗೆ ಟಾಕೋಸ್ ಸಿಗುತ್ತೆ. ಇಟ್ ಈಸ್ ಎ ಫ್ರ್ಯಾಂಚೈಸಿ. ಸೊ ನೀವು ಟಾಕೋಸ್ ಹೋಗೋ ಟೈಮಲ್ಲಿ ಈಗ ಡಾಮಿನೋಸ್ KFC ಹೆಂಗಿದೆ ಹಂಗೆ ಟಾಕೋಸ್ ಅಂತ ಟಾಕೋ ಬೆಲ್ ಅಂತ ಇದೆ. ಸೊ ಒಳಗಡೆ ಆಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿತ್ತು. ಫ್ರ್ಯಾಂಚೈಸಿ ಎಲ್ಲ ಸೊ ಇಂಟರ್ನ್ಯಾಷನಲ್ ನಾರ್ಮ್ಸಲ್ಲಿ ಆ ಥರ ಇತ್ತು. ಆ್ಯಂಡ್ ಪ್ರೈಸಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಏನಿರಲಿಲ್ಲ, ಎಲ್ಲ ಅಫೋರ್ಡೆಬಲ್ ಪ್ರೈಸಸ್ಸಲ್ಲಿ ಇತ್ತು. ಬ್ಯಾಂಗ್ಳೂರ್ ಪ್ರೈಸಸ್ ಹೆಂಗಿದೆ ಆ ಥರ ಇದೆ. ನಿಮಗೆ ಟಾಕೋಸ್, ಕಾಸಡಿಲ್ಲಾಸ್, ಬರಿಟೋಸ್ ಆ್ಯಂಡ್ ನಿಮಗೆ ಡೆಸರ್ಟ್ಸ್ ಆ ಥರದ್ದೆಲ್ಲ ಸಿಗುತ್ತೆ, ನೋಡ್ಬೋದಂತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮಗೆ ರೈಸ್ ಬೌಲ್ಸು ಸಿಗುತ್ತೆ. ಆ್ಯಂಡ್ ನಿಮಗೆ ಕಾಂಬೋ ಆಫರ್ಸ್ ಆ ಥರದ್ದೆಲ್ಲ ಇದೆ. ಬೆವರೇಜಸ್, ಡೆಸರ್ಟ್ಸ್ ಆ ಥರದ್ದೆಲ್ಲ ಇದೆ. ಸೊ ಫಸ್ಟ್ ಆರ್ಡ್ರ್ ಮಾಡಿದ್ದು ನಾನು ಕಾಸಡಿಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಬೇಸಿಕಲಿ ಇದು ನಾನ್ ವೆಜ್ ಕಾಸಡಿಲ್ಲ ಒಳಗಡೆ ನೀಡ್ಬೋದಂತೆ ಮೀಟ್ ಪೀಸಸ್ ಆ್ಯಂಡ್ ಸ್ಟಫಿಂಗ್ಸ್, ವೆಜೀಸ್ ಆ್ಯಂಡ್ ಸಾಸ್ ಆ ಥರ ಎಲ್ಲ ಇದೆ. ಹೊರಗಡೆ ನೀವು ಸ್ಮೂತ್ ಇತ್ತು, ಕ್ರಂಚಿಯಾಗಿತ್ತು. ಇಟ್ಸ್ ಲೈಕ್ ನೀವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಚಪಾತಿ ಇದ್ದಂಗಿತ್ತು. ಸೊ ಒಳಗಡೆ ನಾನು ಅದು ಟ್ರೈ ಮಾಡ್ತಾ ಒಳಗಡೆ ಟೇಸ್ಟ್ ಮಾತ್ರ ಭಾಳ ಸಖತ್ತಿತ್ತು. ಕಾಸಡಿಲ್ಲ ಟ್ರೈ ಮಾಡಿ ಅಂತೆ, ಚೀಸ್ ಎಲ್ಲ ಹಾಕಿರ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಕ್ರಿಸ್ಪಿ ವೀಟ್ ಟಾಕೋ ಬೇಸಿಕಲಿ ವೆಜಿಟೇರಿಯನ್ ತೊಗೊಂಡಿರೋದು. ಸೊ ಆಲ್ ವೆಜ್ ಹಾಕಿದ್ದಾರೆ ಇದರಲ್ಲಿ. ಸೊ ಟೊಮ್ಯಾಟೊ ಇದೆಲ್ಲ ಹಾಕಿದ್ದಾರೆ. ಹೊರಗಡೆ ಕ್ರಿಸ್ಪಿ ಇತ್ತು, ಆ್ಯಂಡ್ ಒಳಗಡೆ ಮಾತ್ರ ಎಲ್ಲ ವೆಜೀಸ್ ಇತ್ತು. ತುಂಬ ಹೆಲ್ದಿ ಇರುತ್ತೆ ಮತ್ತು ಟೇಸ್ಟು ಚೆನ್ನಾಗಿತ್ತು. ಆ್ಯಂಡ್ ಹುಳಿ, ಖಾರ ಆ ಥರದ್ದೆಲ್ಲ ಇತ್ತು. ಸೊ ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಚೂರೋ ಬ್ರೆಡ್ ಸ್ಟಿಕ್ ಅಂತ. ಚೂರೋ ಬ್ರೆಡ್ ಸ್ಟಿಕ್ ಭಾಳ ಚೆನ್ನಾಗಿದೆ. ಸ್ವೀಟ್ ಕೋಟೆಡ್ ಇರುತ್ತೆ ಆ್ಯಂಡ್ ವಿತ್ ಚಾಕ್ಲೇಟ್. ಸೊ ಚಾಕ್ಲೇಟ್ ಜೊತೆ ತಿನ್ನಕ್ಕಂತ ಸಕ್ಕದಾಗಿತ್ತು. ಒಳಗಡೆ ಸಾಫ್ಟ್, ಸ್ಮೂತ್ ಆ್ಯಂಡ್ ಚಾಕ್ಲೇಟ್ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು. ಆ್ಯಂಡ್ ಆಫ್ಟರ್ ದಟ್ ಸ್ವಲ್ಪ ಕಹಿ ಟೇಸ್ಟ್ ಬರುತ್ತೆ, ದಟ್ ಈಸ್ ಚಾಕ್ಲೇಟ್ಸ್. ಸೊ ನೋಡ್ಬೋದಂತೆ ಚೂರೋ ಸ್ಟಿಕ್ಸ್ ಇದು ನಂಗೆ ಇಷ್ಟ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಸಿನಮನ್ ಟ್ವಿಸ್ಟ್. ಸೊ ಸಿನಮನ್ ಟ್ವಿಸ್ಟ್ ಅಂತ. ಸೊ ಸಿಂಪಲಾಗಿ ಹೇಳ್ಬೇಕಂತ ಹೇಳಿದ್ರೆ ಇದು ಸಂಡಿಗೆ ಇದ್ದಂಗಿದೆ. ಸೊ ಸ್ವೀಟ್ ಸಂಡಿಗೆ ಇರುತ್ತಲ್ಲ ಆ ಥರ ಇತ್ತು. ಅದ್ರ ಜೊತೆ ಚಾಕ್ಲೇಟಲ್ಲೂ ಡಿಪ್ ಮಾಡಿ ತಿನ್ಬೋದು, ಹಂಗೇನೂ ತಿನ್ಬೋದು. ಮಾತ್ರ ಭಾಳ ಚೆನ್ನಾಗಿದೆ. ಸಿನಮನ್ ಟೇಸ್ಟ್ ಬರುತ್ತೆ. ಆ್ಯಂಡ್ ಸಂಡಿಗೆ ಇರುತ್ತಲ್ಲ, ಸ್ವೀಟ್ ಸಂಡಿಗೆ ಇರುತ್ತಲ್ಲ ಆ ಥರ ಟೇಸ್ಟು ವಿತ್ ಚಾಕ್ಲೇಟು. ಒಂಥರ ಸ್ನ್ಯಾಕ್ಸ್ ತಿನ್ನೋಕೆ ಭಾಳ ಚೆನ್ನಾಗಿದೆ. ರ್ಯಾಪಿಂಗು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಐ ಲವ್ಡ್ ಇಟ್. ನನಗಂತೂ ಇಷ್ಟ ಆಯಿತು. ಸೊ ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ನೆಕ್ಸ್ಟು ಒಂದು ರೈಸ್ ಬೌಲ್ ಆರ್ಡರ್ ಮಾಡಿದ್ವಿ. ವೆಜಿಟೇರಿಯನ್ ಮೆಕ್ಸಿಕನ್ ರೈಸ್ ಬೌಲ್ ಇದು. ಸೊ ಎಲ್ಲ ವೆಜಿಟೇರಿಯನ್ ಆರ್ಡರ್ ಮಾಡಿದ್ದು. ಕ್ಯಾಬೇಜ್, ಅದರಲ್ಲಿ ವೆಜೀಸ್ ಆ್ಯಂಡ್ ಬೀನ್ಸ್, ರೈಸ್ ಅದೆಲ್ಲ ಇತ್ತು. ಸೊ ಇದು ಹೆಂಗೆ ನಾನು ಟೇಸ್ಟ್ ಹೆಂಗಿತ್ತು ಅಂತ ಹೇಳಿದ್ರೆ ಅನ್ನ ಸಾಂಬಾರು ಇರುತ್ತಲ್ಲ ಆ ಥರ ಟೇಸ್ಟ್ ಇತ್ತು. ಸೊ ಅದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಇಂಡಿಯಾದಲ್ಲಿದ್ದು ಸುಮಾರು ಅನ್ನ ಸಾಂಬಾರೆಲ್ಲ ಟ್ರೈ ಮಾಡಿ ಇಲ್ಲಿ ಟ್ರೈ ಮಾಡಿ ಅನ್ನ ಸಾಂಬಾರು ಟೇಸ್ಟ್ ಹಂಗಿತ್ತು. ಸೊ ಅನ್ನ ಸಾರು ಓಕೆ. ಸೊ ಇಷ್ಟ ಆಗ್ಬೋದು ತುಂಬ ಹೊಟ್ಟೆ ಹಸಿಯವರಿಗೆ, ಮಾತ್ರ ಹೆಲ್ದಿ ಇತ್ತಿದು. ಟೇಸ್ಟ್ ವಾಸ್ ಗುಡ್ ಓಕೆ. ಆ್ಯಂಡ್ ನೆಕ್ಸ್ಟ್ ಐ ಆರ್ಡರ್ಡ್ ವಾಲ್ಕ್ಯಾನೋ ಫೇರಿ ಅಂತ. ದಿಸ್ ಈಸ್ ಎ ವೆಜಿಟೇರಿಯನ್ ರೋಲ್. ಸೊ ಈಗ ನಾನು ರೈಸ್ ಬೌಲ್ ತೊಗೊಂಡಿದ್ದಲ್ಲ ಮೆಕ್ಸಿಕನ್ ರೋಲು, ಅದು ರೋಲಲ್ಲೇ ಮೆಕ್ಸಿಕನ್ ರೈಸ್ ಬೌಲ್ ತೊಗೊಂಡಿದ್ನಲ್ಲ. ಸೊ ವಾಲ್ಕ್ಯಾನೋ ಫೇರಿ ಇದು ಫಾಸ್ಟ್ ಮೂವಿಂಗ್ ಆಗುತ್ತೆ. ಆ ರೋಲ್ ಚಪಾತಿ ಇದ್ದಂಗೆ ರೋಲ್ ಇರುತ್ತೆ, ಅದರಲ್ಲಿ ಅನ್ನ ಸಾಂಬಾರಿನ ಟೇಸ್ಟು. ಅನ್ನ ಇತ್ತು ಮತ್ತು ಅದರಿಂದ ಸಾಂಬಾರು ವೆಜೀಸ್ ಆ ಥರ ಇತ್ತು. ಅನ್ನ ಸಾಂಬಾರಿನ ಟೇಸ್ಟು ಎಲ್ಲಕ್ಕಿಂತ ನಂಗೆ ತುಂಬ ಇಷ್ಟ ಆಗಿದ್ದು ಬಾಸ್ ಬರಿಟೋ. ಹೊರಗಡೆ ಎಗ್ ಕೋಟೆಡ್ ಇತ್ತು, ಒಳಗಡೆ ಮಾತ್ರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೈಸಿ ಸಾಸ್ ಇತ್ತು ಆ್ಯಂಡ್ ಚಿಕನ್ ಪೀಸಸ್ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಬೇಸಿಕಲಿ ಟೊಮೆಟೊಸ್ ಆ್ಯಂಡ್ ಆನಿಯನ್ಸ್, ಚಿಕನ್ ಪೀಸಸ್ ಆ್ಯಂಡ್ ನಾಚೋಸು ಇತ್ತು. ಅದರಲ್ಲಿ ವೆರೈಟಿ ಆಫ್ ಸ್ಪೈಸಸ್ ಇತ್ತು. ಆ್ಯಂಡ್ ಆಫ್ಟರ್ ದಟ್ ನಾಚೋಸ್ ಕೊಟ್ಟಿದ್ರು. ಆ್ಯಂಡ್ ಇವ್ರದ್ದೊಂದು ಸಾಸ್ ಇದೆ,
ಆ ನಾಚಸ್ ಇತ್ತು ಆ್ಯಂಡ್ ವಾಲ್ಕ್ಯಾನಿಕ್ ಇದರಲ್ಲಿ ಒಂದು ಸ್ವಲ್ಪ ರೈಸ್ ಇತ್ತು, ಅದ್ರ ಮೇಲೆ ಹಾಕೊಂಡು ತಿಂದ ಸಕ್ಕತ್ತಾಗಿತ್ತು. ತುಂಬ ಇಷ್ಟ ಆಯಿತು. ಮಸ್ಟ್ ವಿಸಿಟ್ ಮಾಡಿ ಅಂತ ಟಾಕೋ ಬೆಲ್ಸ್. ಆ್ಯಂಡ್ ಗೋಪಾಲನ್ ಮಾಲ್ ಹೊರಗಡೆ ಹೋಗೋ ಟೈಮಲ್ಲಿ ಅಲ್ಲೊಂದು ಐಸ್ ಕ್ರೀಮ್ ಶಾಪ್ ಇತ್ತು, ಫ್ರೋಝನ್ ಡಿಲೈಟ್ಸ್ ಅಂತ. ಸೊ ಅದು ಕೋನು ಇಸ್ ಬಿಸ್ಕೆಟ್ ಆ್ಯಂಡ್ ಒಳಗಡೆ ಅಲ್ಲಿ ನಿಮಗೆ 3 ಸ್ಪ್ರೇ ಕೊಡ್ತಾರೆ, ಒಂದು ವೆನಿಲಾ, ಬ್ಲೂಬೆರಿ ಆ್ಯಂಡ್ ಸ್ಟ್ರಾಬೆರಿ. ಅಲ್ಲಿ ಚಾಕ್ಲೇಟಿನ ಡಿಪ್ ಇತ್ತು, ತಿನ್ನೋಣ ಅಂತ ಹೋಗಿದ್ದೆ, ಬಟ್ ಅದು ಅವೈಲೇಬಲ್ ಇರಲಿಲ್ಲ ಅಂತೆ. ಸೊ ಬ್ಲೂಬೆರಿ ಟ್ರೈ ಮಾಡಿದ್ದೆ. ತಿನ್ನೋ ಟೈಮಲ್ಲಿ ಅದು ಸ್ಪೈಸಸ್ ತಿಂದೆ, ಇದು ತಿನ್ನೋದ್ಮೇಲೆ ಸ್ವರ್ಗದ ಥರ ಫೀಲಿಂಗ್ ಬಂತು. ಆ್ಯಂಡ್ ಆಫ್ಟರ್ ದಟ್ ಐ ಆಲ್ಸೋ ಟ್ರೈಡ್ ಸ್ಟ್ರಾಬೆರಿ ವಿಚ್ ವಾಸ್ ಕ್ವೈಟ್ ಗುಡ್, ನಂಗೆ ಇಷ್ಟ ಆಯಿತು. ಸೊ ಮಸ್ಟ್ ವಿಸಿಟ್ ಮಾಡಿ ಅಂತೆ ಗೋಪಾಲನ್ ಮಾಲ್, ಬನ್ನೇರ್ಘಟ್ಟ ರೋಡಲ್ಲಿ ಬರುತ್ತೆ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.